ನಮ್ಮ ಟಿ ಎನ್ ಜವರೇಗೌಡರವರು ಯಾಕೆ ಇಷ್ಟ ಅಂದರೆ, ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಸತತವಾಗಿ 4 ಬಾರಿ ಸೋತ್ರೂ ಯಾರಿಗೂ ಇದು ಹೇಳ್ದಂಗೆನೇ ನಮ್ಮ ಕಾರ್ಯಕರ್ತೆ ಧೈರ್ಯ ತುಂಬಿ ಏನಕ್ಕೆ ಒಂದು ಹೋಗಿ ಅವ್ರ ಮನೆ ಬಾಗಿಲು ನಿಂತ್ಕೊಂಡಾಗ ಇಲ್ಲ ಅಂದಂಗೆ ನಮ್ಮ ಲೀಡರ್ಗಳಿಗಾಗ್ಬೋದು, ಕಾರ್ಯಕರ್ತರಿಗಾಗ್ಬೋದು ಎಲ್ಲರಿಗೂ ಸಹಾಯ ಮಾಡಿಕೊಂಡು ಇವತ್ತು ಎಷ್ಟೇ ಜನ ಏನೇ ಹೇಳಿದ್ರು ಅವ್ರು ಯಾರ ಮಾತು ಕೇಳ್ದಂಗೆ ಇವತ್ತು ನಮ್ಮ ಕ್ಷೇತ್ರ, ನನ್ನ ಜನ, ನನ್ನ ಇದು ಅಂತ ಹೇಳಿ ಇವತ್ತು ಅವ್ರಿಗಿನ್ನ ಜನ ಎಲ್ಲ ಇಷ್ಟಪಡ್ತಾರೆ. ಅದರಿಂದ ನಾವು ಹೆಚ್ಚಿನ ವಿಶೇಷವಾಗಿ ಅವ್ರನ್ನ ಇಷ್ಟಪಡ್ತೀವಿ. ಈಗ ಲಾಸ್ಟ್ ಟೈಮೇ ನಾವು ಗೆಲ್ಲೋ ಚಾನ್ಸಸ್ ಇತ್ತು, ಆದರೆ ಎಲ್ಲೋ ಒಂಥವ ನಮ್ಮ ಕಾರ್ಯಕರ್ತರು ಮತ್ತು ಲೀಡರ್ಗಳು ಒಂದು ಸಣ್ಣ ತಪ್ಪಿನಿಂದ ಸೋತಿರ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಭಗವಂತ ಆಶೀರ್ವಾದ ಮಾಡೇ ಮಾಡ್ತೇವೆ. ನೆಕ್ಸ್ಟು 28ಕ್ಕೆ MLA ಆಗ್ತಾರೆ ಅನ್ನೋದು ನಮಗೆ 100% ಭರವಸೆ ಇದೆ. ಅವ್ರಿಗೆ ನಮ್ಮ ನೆಚ್ಚಿನ ನಾಯಕರು ಹಾಗೂ ಯಶವಂತಪುರ ಕ್ಷೇತ್ರದ ಅಧ್ಯಕ್ಷರು, ಈಗ ವಿಧಾನ ಪರಿಷತ್ ಸದಸ್ಯರಾದಂಥ ನಮ್ಮ TN ಜವರೇಗೌಡರವ್ರಿಗೆ ನಾಳೆ ಹುಟ್ಟುಹಬ್ಬ ಇರೋದ್ರಿಂದ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಮತ್ತು ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡೋಕ್ಕೆ ಯಶವಂತಪುರ ಕ್ಷೇತ್ರದ ಜನತೆಗೆ ಭಗವಂತ ಹಣ ತೊತ್ತು ಕೊಟ್ಟು ಅವ್ರು ಕಾಪಾಡಲಿ ಅಂತ ಹೇಳ್ತಾ ನಾನು ಭಗವಂತನ ಕೇಳ್ಕೊತಾ ಇದ್ದೀನಿ. ನಮ್ಮ TN ಜವರೇಗೌಡರವರು ಯಾಕೆ ಇಷ್ಟ ಅಂದರೆ, ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಸತತವಾಗಿ 4 ಬಾರಿ ಸೋತ್ರೂ ಯಾರಿಗೂ ಇದು ಹೇಳ್ದಂಗೆನೇ ನಮ್ಮ ಕಾರ್ಯಕರ್ತೆ ಧೈರ್ಯ ತುಂಬಿ ಏನಕ್ಕೆ ಒಂದು ಹೋಗಿ ಅವ್ರ ಮನೆ ಬಾಗಿಲು ನಿಂತ್ಕೊಂಡಾಗ ಇಲ್ಲ ಅಂದಂಗೆ ನಮ್ಮ ಲೀಡರ್ಗಳಿಗಾಗ್ಬೋದು, ಕಾರ್ಯಕರ್ತರಿಗಾಗ್ಬೋದು ಎಲ್ಲರಿಗೂ ಸಹಾಯ ಮಾಡಿಕೊಂಡು ಇವತ್ತು ಎಷ್ಟೇ ಜನ ಏನೇ ಹೇಳಿದ್ರು ಅವ್ರು ಯಾರ ಮಾತು ಕೇಳ್ದಂಗೆ ಇವತ್ತು ನಮ್ಮ ಕ್ಷೇತ್ರ, ನನ್ನ ಜನ, ನನ್ನ ಇದು ಅಂತ ಹೇಳಿ ಇವತ್ತು ಅವ್ರಿಗಿನ್ನ ಜನ ಎಲ್ಲ ಇಷ್ಟಪಡ್ತಾರೆ. ಅದರಿಂದ ನಾವು ಹೆಚ್ಚಿನ ವಿಶೇಷವಾಗಿ ಅವ್ರನ್ನ ಇಷ್ಟಪಡ್ತೀವಿ. ಈಗ ಲಾಸ್ಟ್ ಟೈಮೇ ನಾವು ಗೆಲ್ಲೋ ಚಾನ್ಸಸ್ ಇತ್ತು, ಆದರೆ ಎಲ್ಲೋ ಒಂಥವ ನಮ್ಮ ಕಾರ್ಯಕರ್ತರು ಮತ್ತು ಲೀಡರ್ಗಳು ಒಂದು ಸಣ್ಣ ತಪ್ಪಿನಿಂದ ಸೋತಿರ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಭಗವಂತ ಆಶೀರ್ವಾದ ಮಾಡೇ ಮಾಡ್ತೇವೆ. ನೆಕ್ಸ್ಟು 28ಕ್ಕೆ MLA ಆಗ್ತಾರೆ ಅನ್ನೋದು ನಮಗೆ 100% ಭರವಸೆ ಇದೆ. ಅವ್ರಿಗೆ ನಮ್ಮ ನೆಚ್ಚಿನ ನಾಯಕರು ಹಾಗೂ ಯಶವಂತಪುರ ಕ್ಷೇತ್ರದ ಅಧ್ಯಕ್ಷರು, ಈಗ ವಿಧಾನ ಪರಿಷತ್ ಸದಸ್ಯರಾದಂಥ ನಮ್ಮ TN ಜವರೇಗೌಡರವ್ರಿಗೆ ನಾಳೆ ಹುಟ್ಟುಹಬ್ಬ ಇರೋದ್ರಿಂದ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಮತ್ತು ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡೋಕ್ಕೆ ಯಶವಂತಪುರ ಕ್ಷೇತ್ರದ ಜನತೆಗೆ ಭಗವಂತ ಹಣ ತೊತ್ತು ಕೊಟ್ಟು ಅವ್ರು ಕಾಪಾಡಲಿ ಅಂತ ಹೇಳ್ತಾ ನಾನು ಭಗವಂತನ ಕೇಳ್ಕೊತಾ ಇದ್ದೀನಿ.